ಬೊಮ್ಮಾಯಿ ಇದ್ದಾಗ 1800 ರೂಪಾಯಿ ಇತ್ತು, ಇವತ್ತು 4700 ರೂಪಾಯಿ. ಒಂದು ಉತ್ತಾರಕ್ಕೆ 5 ರೂಪಾಯಿ ಇತ್ತು, 25 ರೂಪಾಯಿ. ಸಾಕಷ್ಟು ಇವತ್ತು ಬೊಮ್ಮಾಯಿ ಇವತ್ತೇನು ರೈತರ ವಿರೋಧ ಸರ್ಕಾರ ಇತ್ತು ಕಾಂಗ್ರೆಸ್. ಅದೇ ರೀತಿ ಇವತ್ತು ಮತ್ತೊಮ್ಮೆ ಪ್ರಧಾನಿ ಮೋದಿ ಹಾಕಬೇಕು ಅಂದ್ರೆ ಇವತ್ತು ಸಾಕಷ್ಟು ಯೋಜನೆಗಳನ್ನು ಜಲ್ ಜೀವನ ಮಿಷನ್ ಮತ್ತು ನಿಮ್ಗೆ ಪ್ರತಿ ವರ್ಷದ 6000 ರೂಪಾಯಿ ಫಸಲ್ ಬಿಮಾ ಯೋಜನೆ 6000 ರೂಪಾಯಿ ಕೊಡ್ತಾ ಇದಾರೆ. ಇನ್ನೂ ಹೆಚ್ಚು ಮಾಡ್ತಾರ. ಹೆಣ್ಮಕ್ಳಿಗೆ ಇವತ್ತು ಗ್ಯಾಸ್ ಓದೋದ್ರಿಂದ ಇವತ್ತು ಗ್ಯಾಸ್ ಮಾಡಿ ಕೊಟ್ಟಾರ. ಒಳ್ಳೆ ಕಾರ್ಯ ಮಾಡ್ತಾರೆ. ಪ್ರಚಾರದ ಅಂದ್ರೆ ಇವಾಗ ನೋಡ್ರಿ, ನಮ್ಮ ಕಾರ್ಯಕರ್ತರು ನಿಮ್ಮ ಮನೆಗೂ ತಳ್ಳಿದಾರ್ರಿ. ಇವಾಗ ನೀವು BJPಯ ಘೋಷಣೆ ಬೇಕೋ ಅಥವಾ ಏನು ನಿಮ್ಮ ಆಗುಗೋಗಳನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಜನರ ಆಗು ಹೋಗುಗಳನ್ನ ಹೇಳೋದಾದ್ರೆ ಈಗಾಗಲೇ ಹಿರಣ್ಣ ಹೇಳಿದಂಗೆ ಮೊದಲ ನಾವು ಹಿಂದೂಗಳ ರಕ್ಷಣೆಯನ್ನ ಪಡ್ಕೋಬೇಕಂತಂದ್ರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ತಾವೆಲ್ಲ ಗಮನಿಸ್ತೀರಿ, ಇಡೀ ಜಗತ್ತು ಮೋದಿಯವರನ್ನ ಉತ್ತಮ ನಾಯಕ ಅಂತೇಳಿ ಒಪ್ಕೊಂಡದ. ಆದಾಗ್ಯೂ ಕೂಡ ಆ ರಾಜಕೀಯ ಗಂಧ ಗಾಳಿ ಇಲ್ಲದೇ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದವರು ವಿನಾಕಾರಣ ನಮ್ಮ ಭಾರತೀಯ ಜನತಾ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತದ. ಕೇವಲ ಸುಳ್ಳು ಬೋಗಸ್ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದೇ ಗಿಮಿಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ನೆಡಲಿಕ್ಕಿಲ್ಲ. ಬಹುತೇಕ ಎಲ್ಲ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅಂತೇಳಿ ಬಯಸ್ಯಾರ. ಆ ಹಿನ್ನೆಲೆಯೊಳಗ ಇಡೀ ದೇಶದೊಳಗ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಗೆದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಚುಕ್ಕಾಣಿ ಹಿಡಿತಾರೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ.